ಒಂದಾನೊಂದು ಕಾಲದಲ್ಲಿ ವಿಜಯಸಿಂಹ ಎಂಬ ಹೆಸರಿನ ಒಬ್ಬ ಪ್ರಸಿದ್ಧ ರಾಜನಿದ್ದನು. ಅವನು ಬಹಳ ನ್ಯಾಯವಂತ, ಧೈರ್ಯಶಾಲಿ ಮತ್ತು ತನ್ನ ಪ್ರಜೆಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವವನಾಗಿದ್ದನು. ಅವನ ರಾಜ್ಯದ ಹೆಸರು ವನವಾಸಿ. ಅದು ತುಂಬಾ ಸುಂದರವಾದ ಸ್ಥಳ. ಅಲ್ಲಿನ ಜನರೆಲ್ಲರೂ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದರು. ಆದರೆ ಒಂದು ದಿನ ಪಕ್ಕದ ರಾಜ್ಯದ ದುಷ್ಟ ರಾಜನು ವನವಾಸಿಯ ಮೇಲೆ ದಾಳಿ ಮಾಡಲು ಯೋಜನೆ ಹಾಕಿದನು. ವಿಜಯಸಿಂಹನಿಗೆ ಈ ವಿಷಯ ತಿಳಿದ ತಕ್ಷಣ ಅವನು ತನ್ನ ಸೈನ್ಯವನ್ನು ಯುದ್ಧಕ್ಕೆ ಸಿದ್ಧಪಡಿಸಿದನು. ಆದರೆ ಯುದ್ಧದಿಂದ ತನ್ನ ಪ್ರಜೆಗಳಿಗೆ ಹಾನಿಯಾಗಬಹುದೆಂದು ಅವನಿಗೆ ಭಯವಿತ್ತು. ಆದ್ದರಿಂದ ಅವನು ತನ್ನ ಮಂತ್ರಿಗಳೊಂದಿಗೆ ಚರ್ಚಿಸಿ ಯುದ್ಧದ ಬದಲು ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಬಗೆಹರಿಸಲು ನಿರ್ಧರಿಸಿದನು. ಅವನು ತನ್ನ ಶತ್ರು ರಾಜನಿಗೆ ಶಾಂತಿಯುತ ಸಂದೇಶವನ್ನು ಕಳುಹಿಸಿ ಇಬ್ಬರ ನಡುವೆ ಒಬ್ಬೊಬ್ಬರಾಗಿ ಹೋರಾಡುವ ಸ್ಪರ್ಧೆಯನ್ನು ನಡೆಸಲು ಸೂಚಿಸಿದನು. ಈ ಸ್ಪರ್ಧೆಯಲ್ಲಿ ಯಾರು ಗೆದ್ದರೂ ಅವರ ರಾಜ್ಯ ಉಳಿಯಲಿ ಎಂದು ಒಪ್ಪಿಕೊಂಡರು. ಶತ್ರುರಾಜನು ತನ್ನ ಶಕ್ತಿಯ ಬಗ್ಗೆ ಹೆಚ್ಚು ಹೆಮ್ಮೆ ಹೊಂದಿದ್ದರಿಂದ ಒಪ್ಪಿಕೊಂಡನು. ಸ್ಪರ್ಧೆಯ ದಿನದಂದು ವಿಜಯಸಿಂಹನು ತನ್ನ ಬುದ್ಧಿವಂತಿಕೆಯಿಂದ ಶತ್ರುವನ್ನು ಸೋಲಿಸಿದನು. ಅವನು ಕೇವಲ ಕತ್ತಿಯ ಬಲದಿಂದಲ್ಲ, ಬದಲಿಗೆ ತನ್ನ ಚುರುಕಾದ ಬುದ್ಧಿ ಮತ್ತು ತಂತ್ರಗಾರಿಕೆಯಿಂದ ಗೆದ್ದನು. ಶತ್ರುರಾಜನು ತನ್ನ ಸೋಲನ್ನು ಒಪ್ಪಿಕೊಂಡು ವನವಾಸಿಯ ಮಿತ್ರನಾದನು. ಈ ಮೂಲಕ ವಿಜಯಸಿಂಹನು ಯುದ್ಧವಿಲ್ಲದೆ ತನ್ನ ರಾಜ್ಯವನ್ನು ರಕ್ಷಿಸಿ ಶಾಂತಿಯನ್ನು ಕಾಪಾಡಿದನು. ಈ ಕಥೆಯಿಂದ ನಾವು ಕಲಿಯುವ ನೀತಿಯೆಂದರೆ, ಬಲಕ್ಕಿಂತ ಬುದ್ಧಿವಂತಿಕೆ ಯಾವಾಗಲೂ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ.